ರಾಮ್ ಇದು ನಿಮ್ಮನಿ ಏ ಭಾರಿ ಮಸ್ತ್ ಐತಿ. ರಾಮ್ ನಿಮ್ಮ ಮನಿ ಇಷ್ಟು ದೊಡ್ಡದಿದೆ ಅಂತ ಯಾವತ್ತೂ ಹೇಳೇ ಇಲ್ಲ. ಮನಿನ ಅಲ್ಲ, ಸೊ ಅದಕ್ಕೆ ನಾ ಏನು ಹೇಳಿಲ್ಲ. ತ್ರಿವೇಣಿ ನಿಂಗೆ ಹೆಂಗ ಅನಿಸ್ತೆ? ಹಾ ಹಾ ಚಂದ ಐತಿ ನಿಮ್ಮ ಮನಿ ನೋಡಕ್. ರಾಮ್ ಮನಿ ನಮ್ಮ ಮನಿಗಿಂತ ಚಂದ ಐತಿ. ಇವನ್ ಲವ್ ಮಾಡಿದ್ರೆ ನಾ ಇಂಥ ದೊಡ್ಡ ಮನ್ಯಾಗ ಆರಾಮ್ ಇರ್ಬೋದಲ್ಲ. ನೋಡು ಯೋಚನೆ ಮಾಡು. ಪ್ರೀತಿ ನಮ್ಮನಿಗೂ ಬರ್ತೀಯಾ? ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮನಿಗ ಯಾಕ? ನಿಮ್ಮ ಮನಿ ನಾ ಬರಂಗಿಲ್ಲಪ್ಪ. ಯಾಕೆ ನಮ್ಮನಿ ಅಂದ್ರೆ ಇಷ್ಟ ಆಗಂಗಿಲ್ಲ ನಿನಗೆ? ಯಾವತ್ತೂ ನೋಡೇ ಇಲ್ಲ, ಇಷ್ಟ ಆಯ್ತೋ ಇಲ್ಲ ಅಂತ ಹೆಂಗೆ ಹೇಳಿ ನಾನು. ಮತ್ತೆ ಅದಕ್ಕೆ ಹೇಳಿದ್ದೆ ಬರ್ತೀಯೇನ ಅಂತೇಳಿ. ನೋಡಂತ ತಗೋ ಯಾವಾಗಾದ್ರು. ನಾ ಈಗೀಗ ಎಷ್ಟೇ ಪ್ರೀತಿ ಅಂತ ಮಾತಾಡ್ಸಕ್ ಹೋದ್ರು ಚಂದಂಗೆ ಮಾತಾಡಂಗೇ ಇಲ್ಲ. ಏನಾತ್ಲಿ ಮಾತಾಡ್ಸಾತಿದ್ದೀವಿ ಒಮ್ಮೆಕ್ಲೆ ತಿರುಗಿದ್ಲಲ್ಲ ಅಕ್ಕಿ. ಏನೇನ ನಾ ಎಷ್ಟೇ ಪ್ರೀತಿ ಅಂತ ಮಾತಾಡ್ಸಕ್ ಹೋಗ್ಲಿಕ್ಕೆ ಈ ಕಡೆ ಚಂದಂಗೆ ಮಾತಾಡಂಗೇ ಇಲ್ಲ. ಮುಖನ ತಿರುಗಿಸ್ತಾಳೆ ಯಾವಾಗ ನೋಡಿದ್ರು. ಹಂಗೆ ಇರ್ಬೇಕು ಬಿಡ್ಲೆ. ಮತ್ತು ನನ್ನ ದೀಪಿನೂ ಹಂಗೆ ಮಾಡಂಗಿಲ್ಲ ಏನೇ, ಯಾವಾಗ ನೆಟ್ಟಿಗೆ ಮಾಡ್ತಾಳೆ ಇದ್ಲಕ್ಕಿ. ಮನಸ್ಸೊಳಗೆ ಇರ್ತಿದ್ದು ಬಟ್ ಹೇಳಂಗಿಲ್ಲ ಅವ್ರು ಅಷ್ಟೇ. ಹಾಂ ನಮ್ಮ ದೀಪಿನ ಯಾಕ ದೀಪ ಗ್ಲೋ ಮಾಡತ್ತೀನಿ ನೀನು? ಹಾಂ ಮಾಡಾತೀನಿ, ಆದ್ರೆ ಹೇಳ್ಕೊಂಡಿಲ್ಲ ಅಷ್ಟು. ಈಗ ಏನು ಸದ್ಯಕ್ಕೆ ಬೇಡ, ಹಿಂಗೆ ಇರಲಿ ಒಂದು ಸೈಡ್. ಸದ್ಯಕ್ಕೆ ಒಂದು ಸೈಡ್ ಲವ್ ಮಾಡೋದು ಆದರೂ ಒಂಥರ ಮಜ್ಜಾ. ಅದು ನಿಜನ ಬಿಡ. ಬಾ ತ್ರಿವೇಣಿ ಒಳಗೆ ಹೋಗೋಣ. ಬರ್ರಿ ಎಲ್ಲರೂ ಒಳಗೆ ಹೋಗೋಣ. ಯಾವಾಗ ನೋಡಿದ್ರೆ ಬರೀ ತ್ರಿವೇಣಿನ ಅಂತ ನೀವ ಅಂತರು. ಹಾಂ ನಡಿ ಹೋಗೋಣಂತ. ಎಷ್ಟೊತ್ತು ಮಾಡ್ತಾ ಈ ಹುಡುಗ ಅವ್ರ ದೋಸ್ತರು ಕರ್ಕೊಂಡ್ ಅಂತ ಹೇಳಿದ್ದ. ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದ್ರೆ ನಾ ಹೇಳಿದ್ ಮಾಡಿ ಇಲ್ಲ. ಅಯ್ಯ ಮಾಡಿಟ್ಟು ಎಷ್ಟು ತಾತಪ್ಪ, ನಾನು ಕಾಯಾತ ನಿಮಗೆ ಬರಿ ಬಟ್ ಅವ್ರನ್ನ ಹೊರಗೆ ಬಿಟ್ಟು ಬಂದೇನೆ. ಇಲ್ಲ ಬರಾತಾರ ಇವ್ರ ನೋಡ್ ಮಮ್ಮಿ ನನ್ನ ಫ್ರೆಂಡ್ಸ್. ಆಕಿ ಫಸ್ಟ್ ನಿಂತಾಳ ಆಕಿ ತ್ರಿವೇಣಿ, ಬಾಕಿ ಬಾಜು ನಿಂತಕ್ಕೆ ದೀಪಾ, ಮತ್ತು ಇದು ಪ್ರೀತಿ. ಇದು ನನಗೆ ನಾನು ಪ್ರಾಣಿ ಏನೇ? ಓ ಸಾರಿ ಬಾಯ್ ಮಿಸ್ಟೇಕ್ ಆಗಿ ಬಂತು. ಆಂಟಿ ನಮಸ್ಕಾರ ರೀ. ಕಾಲಿಗೆ ಬಿದ್ದ ಯಾಕೆ ನಮಸ್ಕಾರ ಮಾಡ್ತೀವಾ? ಹಂಗ ನಿಂತ ಹೇಳಿ ಸಾಕು. ಅದ್ ನಮ್ಮ ಮಮ್ಮಿ ಹೇಳ್ಕೊಟ್ಟಾರಿ, ದೊಡ್ಡವ್ರು ನಾನು ಹೇಳಿ ನೋಡಿದ್ರ ಕಾಲ ನಮಸ್ಕಾರ ಮಾಡ್ಬೇಕಂತೇಳಿ. ನಿಮ್ಮ ಅವ್ವ ಬಾರಿ ಚಂದ ಶಿಕ್ಷಣ ಕಲ್ಸೋಣ ನಿಮ್ಗೆ, ದೊಡ್ಡವ್ರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕಂತೇಳಿ. ಇಡೀ ಕ್ಲಾಸಿಗೆ ಅಕ್ಕಿನ ಟಾಪರ್ ಮಮ್ಮಿ. ಹೌದೇನ? ಚಲೋ ಆತ್ ಬಿಡು. ಚಲೋ ತಂಗ ಓದ್ವಾ, ಚಲೋ ಕೆಲಸಕ್ಕೆ ಹೋಗ, ನಿಮ್ಮ ಅಪ್ಪ ಅಮ್ಮನ ಹೆಸರು ದೊಡ್ಡದಾಗಿ ಮಾಡು. ಹ್ಞೂ ರೀ ಆಂಟಿ. ಬಂದಗೂಟ್ಲನ್ನು ಸ್ಟಾರ್ಟ್ ಮಾಡಿದ್ಲು ನೋಡಿಕಿ. ಹುಡುಗಿ ನೋಡೋಕ್ಕೂ ಚಂದ ಅದಾಳೆ, ಸಾಂಪ್ರದಾಯಿಕವಾಗಿನೂ ಅದ ನೋಡು. ನನ್ನ ಮಗಗೆ ಹೇಳಿ ಮಾಡ್ಸಿದ ಜೋಡಿ ಇದ್ದಂಗೆ ಐತಿ. ಬಟ್ ಬೇಡ, ಇನ್ನೂ ಕಲಿಯಾತಾವು, ಕಲೀಲಿ ನೋಡೋಣಂತ ಮುಂದೆ ಒಂದಿನ. ಎಲ್ಲರೂ ಒಂದೇ ಕ್ಲಾಸ್ ಏನ್ವಾ? ಹ್ಞೂ ರೀ ಆಂಟಿ, ನಾವೆಲ್ಲರೂ ಒಂದೇ ಕ್ಲಾಸ್ ರೀ. ಈ ದೀಪ ಅಲ್ವಾ? ಅದು ಅಲ್ಲಿ ನಿಂತಕ್ಕಿ ಪ್ರೀತಿ ರೀ. ಹಾಂ ರೀ ಆಂಟಿ, ನನ್ನ ಹೆಸರು ಪ್ರೀತಿ ರೀ. ಅರ್ಬಿ ಹೆಂಗೆ ಹಾಕೊಂಡಿತ್ತೆ ಹುಡುಗಿ? ಇರೋದಷ್ಟು ಉದ್ದಿದಾಳೆ, ಅಷ್ಟು ಚಂದಂಗೆ ಅರ್ಬಿ ಹಾಕ್ಬೇಕಾ? ಅದು ಮಣ್ಕಲ್ ಕಾಣೋ ಹೆಂಗೆ ಹಾಕೊಂಡಾಳೆ ಮಮ್ಮಿ. ಅವ್ರಿಗೆ ನಿಂದ್ರಿಸ ಮಾತಾಡಿಸ್ತೇನೆ. ಅಯ್ಯೋ ನನ್ನ ತಲೆಗೆ ಒಂದಿಷ್ಟು. ಕುಂದ್ರಿ ನಾನು ಮರ್ತ ಹೋದ ನಿಮ್ಮ ಕುಂದ್ರಿ ಅಂತ ಹೇಳೋದು. ಕುಂದ್ರಿ ಕೆಳ ಕುಂದ್ರಿ, ಏನಾರು ತೊಂಬರ್ತೀನಿ ತಿನ್ನಕ್ಕೇನು ಬೇಡ್ರಿ ಆಂಟಿ. ಹಂಗಂದ್ರೆ ಹೆಂಗವಾ? ಫಸ್ಟ್ ಟೈಮ್ ಬಂದ್ರಿ ನಮ್ಮ ಮನೆಗೆ? ಇಲ್ಲ, ಏನಾರು ತಿನ್ನಕ ಬೇಕು. ಆಂಟಿ ನನ್ನ ಹೆಸರು ಸೂರಜ್ ಅಂತ ಹೇಳ್ರಿ, ಮತ್ತು ನನ್ನ ಹೆಸರು ಪ್ರೇಮ್ ಅಂತ ಹೇಳ್ರಿ ಆಂಟಿ. ಹೌದು ನೋಡಪ್ಪ, ನಿಮ್ಮ ಹೆಸರು ಗೊತ್ತಿದ್ದಿಲ್ಲ ನೋಡ ನನಗೆ. ಯಾರಪ್ಪ ನೀವು? ಆಂಟಿ ನಾವು ಕಾಮಿಡಿ ಮಾಡಿದ ಅಂತೇಳಿ ನೀವು ಕಾಮಿಡಿ ಮಾಡೋದಾ? ಮತ್ತೆ ಗೊತ್ತಿಲ್ಲವ್ರ ಗತಿ ಹೆಸರು ಹೇಳತ್ತಿರಲ್ಲ ನಿಂತ್ಕೊಂಡಲ್ಲಿ. ಮತ್ತೆ ನೀವು ಅವ್ರು ಕೇಳಾತಿದ್ರಲ್ಲ, ಅದಕ್ಕೆ ನಮಗೂ ಹೇಳ್ಬೇಕು ಅನಿಸ್ತಾ, ಅದಕ್ಕೆ ಹೇಳಿದ್ವಿ. ಅಲ್ರೋ ನೀವೇನು ಹೊಸ್ತಾಗ ಬಂದಿರಿ ಮನೆಗೆ ಹೆಸರು ಹೇಳಾಕ? ಅವ್ರೇನು ಹೊಸ್ತಾಗ ಬಂದ್ರೆ ಅದಕ್ಕೆ ಕೇಳಿದೆ ನಾನು. ಓಕೆ ಕುಂತೀರಿ ನೀವೆಲ್ಲರೂ, ನಾ ಹೋಗಿ ಬರ್ತೀನಿ ಅಲ್ಲಿ ಕಿಚನ್ ಕಡೆ. ರಾಮ ನೀವು ಮಾತಾಡ್ತಿರಪ್ಪ ಅವ್ರ ಕಡೆ, ನಾ ಬರ್ತೀನಂತ. ಸರಿ ತಗೋ ಮಮ್ಮಿ. ಕುಂದಿರ್ರೆ. ಬಾ ರಾಮ್, ನೀನು ಕುಂದ್ರ ಬಾ. ಹಾ ಬಂದೆ. ರಾಮ್ ನಿಮ್ಮ ಮನಿ ಭಾಳ ಹಿಡಿಸ್ತು ನನಗೆ, ಭಾಳ ಚಂದ ಐತಿ ನಿಮ್ಮ ಮನಿ. ಎಲ್ಲ ಪಪ್ಪ ಮಮ್ಮಿ ಸೆಲೆಕ್ಷನ್, ಅವರ ಇಬ್ರು ಸೇರಿ ಕಟ್ಸಿರೋ ಮನಿ ಇದು. ಭಾರಿ ಚಲೋ ಟೇಸ್ಟ್ ಐತಿ ಬಿಡು ಅಂಕಲ್ ಅಂಟಿಗೆ. ನಿಮ್ಮ ಪಪ್ಪ ಏನ್ ಕೆಲಸ ಮಾಡ್ತಾರ ರಾಮ್? ಕೆಲಸ ಮಾಡಂಗಿಲ್ಲ, ಬಿಸ್ನೆಸ್ ಐತಿ ನಮ್ದು ಸ್ವಂತ. ಓ ಹೌದೇನಾ? ಚಲೋ ಆತ್ಬಿಡ. ಇವತ್ತ ರಾಮ್ ಮನೆಗೆ ಬಂದಿರಿ, ಮತ್ತೆ ಅವಾಗ ಫ್ರೀ ಇದ್ದಾಗ ನನ್ನ ಮನೆಗೆ ಮತ್ತು ಪ್ರೇಮ್ ಮನೆಗೆ ಹಂಗ ಎಲ್ಲರೂ ಒಂದೊಂದು ದಿನ ಒಬ್ಬೊಬ್ಬರ ಮನೆಗೆ ಹೋಗ್ಬರೋಣ ಅಂತ ಮಜ್ಜಾ ಬರ್ತೈತಿ. ಎಲ್ಲರ ಮನೆ ನೋಡ್ದಂಗೂ ಆಗ್ತೈತಿ, ಸ್ವಲ್ಪ ಅಡ್ಡಾಡ್ದಂಗೂ ಆಗ್ತೈತಿ. ಹಾ ಗುಡ್ ಐಡಿಯಾ. ನಮ್ಮ ಮನಿ ಹಳ್ಳಿ ಒಳಗೈತಿ, ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಂಗೆ ಹಳ್ಳಿ ವಾತಾವರಣ ಅಂದ್ರೆ ಭಾಳ ಇಷ್ಟ. ಯಾವಾಗಾದ್ರೂ ಹಳ್ಳಿಗೆ ಹೋಗಿ ಬರ್ಬೇಕಂತಂದ್ರೆ ಯಾರು ಇದ್ದಿಲ್ಲ ನಮ್ಮ ಪರಿಚಯದವ್ರೆ, ಯಾರು ರಿಲೇಷನ್ ಇಲ್ಲ ನಮ್ಗೆ ಹಳ್ಳಿ ಒಳಗೆ ಹೋಗಿ ಬರ್ಬೇಕಂತಂದ್ರೆ. ದೀಪು ನಿಮ್ದು ಹಳ್ಳಿನೇ ಹೌದಲ್ಲ? ಹೌದು, ನಂದು ತ್ರಿವೇಣಿದು ಒಂದ ಊರು, ಒಂದ ಕಡೆ ಮನಿ ಐತಿ. ಹಂಗಾದ್ರೆ ನೆಕ್ಸ್ಟ್ ನಿಮ್ಮೂರಿಗೆ ಈಗ ಹಳ್ಳಿಗೆ ಹೋಗ್ಲಾರ್ದ ಎಷ್ಟು ದಿನ ಆಯ್ತು? ಎಷ್ಟು ದಿನ ಅನ್ನೋಕೆ ನಾವು ಹೋಗೇ ಇಲ್ಲ. ಒಂದ್ಸಲ ಆದ್ರೂ ಹಳ್ಳಿಗೆ ಹೋಗ್ಬೇಕಂತ ಆಸೆ ಇತ್ತು. ಈಗ ನಿಮ್ಮೂರಿಗೆ ಬರೋದು, ಒಂದ್ಸಲ ಅಲ್ಲಿ ವಾತಾವರಣ ಮಜ್ಜಾ ಮಾಡೋದು. ಸರಿ ತಗೋರಿ ಬರುವಂತ್ರಿ. ನಿಜ ನಾವು ಹಳ್ಳಿಗೆ ಹೋಗೇ ಇಲ್ಲ. ಹಳ್ಳಿ ಒಳಗೆ ಇರಾಕ ಚಲೋ ಅನ್ಸತ್ತಂತಲ್ಲ, ಪೀಸ್ ಆಫ್ ಮೈಂಡ್ ಅಂತಲ್ಲಿ. ಗಾಡಿಗಳು ಸೌಂಡ್ ಇಲ್ಲ, ಏನಿಲ್ಲ, ಬರೀ ಪಕ್ಷಿ ಪ್ರಾಣಿಗಳು ಸೌಂಡ್ ಅಂತ. ಅಲ್ಲಿ ನೀವು ಗಾಡಿ ಸೌಂಡ್ಕಿಂತ ಬರೀ ದನ ಕರು ಪಕ್ಷಿ ಅವ್ರದಷ್ಟ ಸೌಂಡ್ ಕೇಳೋಕೆ ಸಿಗ್ತೈತಿ ನಿಮಗೆ. ಅದೊಂಥರ ಪೀಸ್ ಆಫ್ ಮೈಂಡ್, ಎದ್ರದ್ದು ಟೆನ್ಷನ್ ಇರಂಗಿಲ್ಲ, ಏನಿಲ್ಲ. ಆರಾಮ್ ಎಲ್ಲ ಗಿಡ ಮರಗಳು ನೋಡ್ಕೊಂಡು ಕಾಲ ಕಳಿಬೋದು. ನಮ್ಮ ಊರ್ ಸುತ್ತಮುತ್ತಲು ಬರೇ ನಿಮ್ಗೆ ಗ್ರೀನೇ ಕಾಣಿಸ್ತೈತಿ, ಯಾಕಂದ್ರೆ ಗಿಡ ಮರಗಳು ಅಷ್ಟುಕೊಂಡದಾವ್. ಇಲ್ಲಿ ನೋಡಿ ಬರೀ ಸುತ್ತಲೂ ಮುತ್ತಲು ಬರೇ ಬಿಲ್ಡಿಂಗ್ ಗಾಡಿ. ಯಪ್ಪ ಇದು ಹೆಂಗಾರ ಜೀವನ ಮಾಡ್ತೀರೇನ ನೀವು? ಇಲ್ಲೇ ನಮ್ಮ ಕಾಲೇಜಿಗೆ ಬಂದು ಹೋಗೋಷ್ಟಿಗೆ ಸಾಕಾಗ್ಬಿಡ್ತೈತಿ. ಮತ್ತೇನು ಮಾಡಬೇಕು? ಇಂಥ ಜಾಗದೊಳಗೆ ಅದೀವಿ, ಮತ್ತು ನಾವು ಬಿಟ್ರೆ ಗತಿ ಇಲ್ಲ. ಪಕ್ಕ ನೆಕ್ಸ್ಟ್ ಟೈಮ್ ನಿಮ್ಮ ಊರಿಗೆ ಬರ್ತೀವಿ ನಾವು, ಮಿಸ್ ಮಾಡ್ಲಾರ್ದಂಗ. ಅಯ್ಯ ಬರ್ರಿ, ಯಾರು ಬೇಡ ಅಂದ್ರೆ. ಒಂದಿನ ಕಾಲೇಜ್ ಫುಲ್ ಡೇ ರಜೆ ಮಾಡಿ ಬರ್ರಿ, ಇಲ್ಲಾಂದ್ರೆ 2 ದಿನ ಸುಟ್ಟಿ ಇದ್ದಾಗ ಬರ್ರಿ. ನಮ್ಮ ಊರು ಸುತ್ತದಂಗೂ ಆಗ್ತೈತಿ, ನಮ್ಮನ್ಯಾಗ ಇದ್ದಂಗೂ ಆಗ್ತೈತಿ. ನೈಸ್ ಐಡಿಯಾ, ಗುಡ್. ಪಕ್ಕ ಹಂಗ ಮಾಡೋಣ ತಗೋರಿ ಸಲ. ಬಟ್ ಹಳ್ಳಿ ಒಳಗ ವಾತಾವರಣ ಹೆಂಗಿರ್ತೀರ ನೀವು? ಯಾವ ನಮ್ಮ ಹಳ್ಳಿ ಬಗ್ಗೆ ಅಷ್ಟು ಕೇವಲ ಮಾತಾಡಬೇಡ. ಅಲ್ಲಿರೋ ಸುಖ ನಿಂಗೆ ಈ ಸಿಟಿ ಒಳಗೆ ಎಲ್ಲೆಲ್ಲೂ ಸಿಗಂಗಿಲ್ಲ. ಒಂದ್ಸಲ ಇದ್ದು ನೋಡ, ನಿಂಗೆ ಅದ್ರ ಮಹಿಮೆ ಏನಂತ ಗೊತ್ತಾಗ್ತೈತಿ.
ಬಟ್ ಅಲ್ಲಿ ಸಗಣಿ ವಾಸನೆ ಅದ್ರ ವಾಸನೆ ನಂಗೆ ತೊಗೊಳಕ್ ಆಗಂಗಿಲ್ಲವ. ಆ ಗೋಮಾತೆ ಸಗಣಿದ ವಾಸನೆ ನಿಂಗೆ ತೊಗೊಳಕ್ ಆಗಂಗಿಲ್ಲ. ಬಟ್ ಅದು ಹಾಲು ಕೊಡ್ತೈತಲ್ಲ, ಮತ್ತೆ ಅದು ಹಾಲು ಇದಕ್ಕೆ ಕುಡಿತಿ ಮತ್ತೆ ನೀನು. ಹಾಂ, ಆ ಸಗಣಿಗೆ ಅಷ್ಟು ಕೇವಲವಾಗಿ ನೋಡಬೇಡ, ಅದೆಷ್ಟು ಪವಿತ್ರ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ಏನ. ಅದು ಇಂತ ವಿಭೂತಿ ಆಗ್ತೈತಿ, ನೀನು ಅಣೆಗೆ ಹಚ್ಕೊಂತೀಯಲ್ಲ ವಿಭೂತಿ ಅದು ಆಗ್ತೈತಿ. ಮತ್ತು ಹಬ್ಬ ಹುಣ್ಣಿಮೆ ಬಂತಂದ್ರೆ ಮನೆ ಮುಂದೆ ಸಾರಿಸ್ತೀವಿ ನಾವು. ನಿಂಗೇನು ಗೊತ್ತದ್ರ ಮಹಿಮೆ? ಹಾಂ ಸರಿ ತಗೋ, ಸಿಟ್ಟಾಗಬೇಡ. ಈ ಪ್ರೀತಿಗೆ ಸುಮ್ಮನೆ ಇರಕ್ಕಾಗಿಲ್ಲ ನೋಡು, ಏನಾರ ಒಂದು ಮಾತಾಡಿ ಏನು ತಪ್ಪು ಒಳಗ್ಸ್ಕೊಂಡ್ಬಿಡ್ತಾ. ಹಂಗಂದ್ರೆ ಪ್ರೀತಿ ನೀ ಬರಂಗಿಲ್ಲ ನಮ್ಮ ಜೊತೆ ಅವ್ರ ಊರಿಗೆ? ನೋಡ್ತೀನಿ, ಬರೋದಾದ್ರೆ ಬರ್ತೀನಿ, ಇಲ್ಲಂದ್ರೆ ಇಲ್ಲ. ಇಲ್ಲಿ ಯಾರಿಗೇನು ಫೋರ್ಸ್ ಮಾಡಾತಿಲ್ಲ, ಇಷ್ಟ ಇದ್ರೆ ಬರ್ಬೋದು, ಇಲ್ಲಂದ್ರೆ ಇಲ್ಲ. ಅಂತ ಹಳ್ಳಿಗೆ ಬರಕ್ಕೆ ಪುಣ್ಯ ಮಾಡಿರ್ಬೇಕು. ಹೋಗ್ಲಿ ಬಿಡ್ಲಿ, ಆಕೆಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಮಾತಾಡಿ ಪ್ರಯೋಜನ ಇಲ್ಲ. ಅಷ್ಟೆಲ್ಲ ಮಾತಾಡ್ತಿರಲ್ಲ ನೀವು. ತಡ್ರಿ, ನಾನು ಬಂದ ನೋಡ್ತೀನಿ ಹೆಂಗೈತಾ ನಿಮ್ಮ ಹಳ್ಳಿ ಅಂತೇಳಿ. ಬರ್ತೀನಿ ಅಂದವ್ರಿಗೆ ನಮ್ಮ ಬಾಗ್ಲು ಯಾವತ್ತೂ ತೆರೆದೇ ಇರ್ತೈತಿ, ಯಾವಾಗ ಬೇಕಾದ್ರೂ ಬರ್ಬೋದು. ನೋಡೋಣ ತಡಿ, ಸಲ ಬರ್ತೀವಲ್ಲ, ನಿಮ್ಮ ಹಳ್ಳಿ ಜೀವನ ಹೆಂಗಿರ್ತೈತೆ ಅಂತ ನಾನು ನೋಡ್ತೀನಿ. ಸರಿ ತಗೋ, ನೋಡಂತಿ, ನೋಡಿದ್ಮೇಲೆ ಗೊತ್ತಾಗ್ತೈತಿ ನಿನಗೆ. ನಿನಗೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲಪ್ಪ, ನಮಗಂತೂ ಇಷ್ಟ, ನಮಗೆ ಹಳ್ಳಿನೇ ಬೆಸ್ಟ್. ತಗೋರಿವಾ, ನಾಷ್ಟ ಮಾಡ್ರಿ. ಅಯ್ಯೋ ಆಂಟಿ, ಇಷ್ಟಕೊಂಡು ಯಾಕೆ ಮಾಡ್ಸಕ್ ಹೋಗಿದ್ರಿ? ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರಿ, ಇಷ್ಟು ಮಾಡಿಸ್ಲ ಹೆಂಗೆ ನಾವು? ಭಾಳ ಆತ್ರಿ ಆಂಟಿ, ಇಷ್ಟಕೊಂಡು ಎಲ್ಲಿ ತಿನ್ಬೇಕು ನಾವು? ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ತಿನ್ರಿ ಅವ್ವ, ನಿಮ್ಮ ಹೊಟ್ಟೆ ತುಂಬಷ್ಟು ತಿನ್ರಿ ಸಾಕು ನನಗೆ. ಆಂಟಿ ಇಷ್ಟು ವೆರೈಟಿ ಮಾಡಿಬಿಟ್ರಿ, ನಾವು ಬಂದಾಗ ಒಂದ್ಸಲ ಮಾಡಿಲ್ಲಲ್ರಿ. ಹುಡುಗಿಯರ ಇಷ್ಟ ಅಲ್ಲ ಅದಕ್ಕೆ. ಅಯ್ಯ ಭಾಡ್ಯಾಗುಳ್ರೆ, ತಿಂದೇ ಇಲ್ಲ ನೋಡ. ತಡ್ರಲ್ಲ, ನಿಮ್ಮ ಭಾಳ ಮಾಡೋ ಕಲ್ತೀವಿ, ನಿಮ್ಮ ಮಮ್ಮಿಗೆ ಹೇಳ್ತೀನಿ ತಡ್ರಲ್ಲ ಇವತ್ತು ಫೋನ್ ಮಾಡಿ. ಅಯ್ಯ ಆಂಟಿ ಹಂಗೇನಾರು ಮಾಡಿದ್ರಿ ಮತ್ತೆ ಮಮ್ಮಿ ಚೀರಾಡ್ತಾಳೆ. ಮೊದ್ಲ ಚೀರಾಡ್ತಾರ ಅವ್ರು, ಮನೆಗೆ ಮಾಡಿ ತಿನ್ನಕ್ಕಾಗಲ್ಲ ನಿಮಗೆ, ಹೊರಗಿಂದ ಇಷ್ಟ ನಿಮಗೆ ಅಂತೇಳಿ. ಸರಿ ತಗೋ, ಹೇಳಂಗಿಲ್ಲ, ನಾಷ್ಟ ಮಾಡ್ರಿ. ಈಗ ರಾಮು ಮನೆ ತೋರಿಸಿದ್ದೇನೆ ಅವ್ರಿಗೆಲ್ಲರಿಗೂ? ಇಲ್ಲ ಮಮ್ಮಿ, ನಾಷ್ಟ ಮಾಡಿದ್ಮೇಲೆ ತೋರಿಸ್ಕೊಂಡು ಬರೋಣ ಅಂತೇಳಿ ಸುಮ್ಮನಾದೆ. ಹೌದೇನೆ, ತಗೋರಿ ನಾಷ್ಟ ಮಾಡ್ರಿ, ಬರ್ತೀನಂತ ನಾನು. ಹಾಂ ಸರಿ ತಗೋ, ನಾಚ್ಕೋಬೇಡ್ರ ಮತ್ತು ನಾಷ್ಟ ಮಾಡಕ್ಕೆ ಹೊಟ್ಟೆ ತುಂಬ ನಾಷ್ಟ ಮಾಡ್ರಿ. ಹ್ಞೂ ರೀ ಅಣ್ಣಾರ. ಏ ಮುಚ್ಕೊಂಡು ತಿನ್ಲಿ. ನಾಷ್ಟ ಆದ್ಮೇಲೆ ಬರ್ರಿ, ನಿಮ್ಗೆ ನಮ್ಮ ಮನೆ ತೋರಿಸ್ತೀನಂತ ಫುಲ್. ಇದೈತಲ್ಲ ನಮ್ಮ ಮಮ್ಮಿ ಫೇವ್ರೆಟ್ ಪ್ಲೇಸ್, ಕಿಚನ್. ಎಷ್ಟು ದೊಡ್ಡದೈತಿ ನಿಮ್ಮ ಅಡಿಗೆ ಮನಿ? ಓ ನಮ್ಮ ಮಮ್ಮಿ ಹೇಳಿ ಮಾಡಿಸ್ಕೊಂಡಿರೋದಿದೆ. ನಮ್ಮ ಮಮ್ಮಿಗೆ ದೊಡ್ಡದಿರ್ಬೇಕು ಕಿಚನ್ ಅಂದ್ರೆ. ಅಂಟಿ ಚಾಯ್ಸ್ ಚಲೋ ಐತಿ ನೋಡು. ಎಲ್ಲಿಂತೀರಿ ನೀವು? ಹಾಂ, ಮನೆ ತೋರ್ಸಾತಿದ್ದೆ ಅವ್ರಿಗೆ. ಫಸ್ಟ್ ಕಿಚನ್ ತೋರ್ಸೋಣ ಅಂತೇಳಿ, ನಿನ್ನ ಫೇವ್ರೇಟ್ ಪ್ಲೇಸ್ ಅಲ್ಲ, ಅದಕ್ಕೆ ಇದು ತೋರ್ಸೋಣ ಅಂತ ಬಂದೆ. ಹ್ಞೂ, ಮತ್ತೆ ಹೊಟ್ಟಿಗೆ ಎಲ್ಲಿಂದ ಬರ್ತದೆ ಗೊತ್ತಿಲ್ಲ, ಇಲ್ಲಿಂದ ಬರೋದಲ್ಲ. ಆಂಟಿ ನೀವೆಲ್ಲ ರೀತಿ ಅಡುಗೆ ಮಾಡ್ತೀರಿ? ಹ್ಞೂ ವಾ, ನಂಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಈಗ ಸ್ವಲ್ಪ ಮತ್ತೆ ರೊಟ್ಟಿ ಗಿಟ್ಟಿ ನಂಗೆ ಬರಂಗಿಲ್ಲ, ನಮ್ಮ ಮನೆ ಕೆಲಸದಕ್ಕೆ ಮಾಡಿ ಕೊಟ್ಟು ಹೋಗ್ತಾಳೆ. ಈಗೇನು ಬಂದಿಲ್ಲ, ಒಂದು ವಾರ ಆತು. ಎದಕ್ಕೇನೆ ರೊಟ್ಟಿ ತಿನ್ಲಾರ್ದಕ್ಕೆ ಒಂಥರ ಆಗ್ಬಿಟ್ಟೈತಿ. ಹೌದೇನ್ರಿ? ಹಂಗಂದ್ರೆ ಹೋಗೋಬೇಕು, ಒಂದು 2 ಮಾಡ್ಕೊಟ್ಟು ಹೋಗ್ತೀನಿ ತಗೋರಿ ನಿಮಗೆ. ಹೈವಾ, ನಿಂಗೆ ರೊಟ್ಟಿ ಮಾಡಕ್ಕೆ ಬರ್ತೈತಿ? ಹ್ಞೂ ರೀ ಆಂಟಿ, ನಮ್ಮ ಮಮ್ಮಿ ಎಲ್ಲ ಅಡಿಗೆ ಕಳಿಸ್ಯಾಳ್ರಿ ನನಗೆ. ಕಾಲೇಜ್ಗೆ ಹೋಗ್ಕೊಂತ ಎಲ್ಲ ಅಡಿಗೆ ಕಲ್ತಿ ಅಂದ್ರೆ ಚಲೋ ಬಿಡುವ ನೀನು. ಹ್ಞೂ ರೀ, ಮತ್ತು ನಮ್ಮ ಮಮ್ಮಿ ಹೇಳ್ತಾರ್ರಿ, ಏನಾರ ಆಪತ್ತು ಕಾಲ ಬಂತಂದ್ರೆ ಮಾಡ್ಕೊಂಡು ತಿನ್ನಕ್ಕೆ ಅಡಿಗೆ ಅಂತ ಕಲ್ತಿರ್ಬೇಕಂತೇಳಿ. ಅದು ನಿಜನ ಬಿಡ, ಯಾರು ಮನ್ಯಾಗ ದೊಡ್ಡವ್ರು ಇಲ್ಲ ಅಂದ್ರೆ ಮತ್ತೆ ನೀವು ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತಿ. ಆದ್ರೆ ನೀವು ಮದುವೆ ಮಾಡ್ಕೊಂಡು ಹೋಗೋ ಗಂಡನ ಮನೆ ಪುಣ್ಯ ಮಾಡಿರ್ಬೇಕು ನೋಡಿ ನಂತ ಸೊಸಿ ಪಡ್ಯಾಕ. ಶಾಣೆನೂ ಅದಿ, ಎಲ್ಲರಿಗೂ ದೊಡ್ಡವ್ರಿಗೆ ಚಲೋ ನೋಡ್ಕೊಂತಿ, ಅಡಿಗೆನೂ ಮಾಡ್ತಿ. ಇದಕ್ಕಿಂತ ಹೆಚ್ಚಿಂದ ಇನ್ನೇನು ಬೇಕು ಹೇಳ? ಕರೆಕ್ಟ್ ಹೇಳಿದ್ರು ನೋಡ್ರಿ ಆಂಟಿ, ನಮ್ಮ ತ್ರಿವೇಣಿ ಇಸ್ ದ ಬೆಸ್ಟ್. ಆಂಟಿ ನಿಕ್ಕಿನ ಇಷ್ಟು ಬೆಳತಾರಲ್ಲ, ಅದ್ರಾಗ ಇಕ್ಕಿ ಹೋಗ್ಬೇಕು. ಸರಿ ತಗೋರಿ ಆಂಟಿ, ನಾನು ಹೋಗ್ಬೇಕಾರೆ ನಿಮ್ಗೆ ರೊಟ್ಟಿ ಬಡ್ದು ಕೊಟ್ಟು ಹೋಗ್ತೀನಂತೆ. ಏ ಬ್ಯಾಡವಾ, ಫಸ್ಟ್ ಟೈಮ್ ಮನೆಗೆ ಬಂದಿ ನೀನು, ನಮ್ಮ ಮನೆ ಅತಿಥಿಗೆ ಹೆಂಗೆ ಕೆಲಸ ಹಚ್ಚಾಗ್ತೈತಿ, ಬ್ಯಾಡ ಬಿಡುವ. ಏ ಇಲ್ಲಿ ತಗೋರಿ ಆಂಟಿ, ಅದ್ರಾಗ ಏನೇ ಮಾಡ್ಕೊಡ್ತೀನಿ ನಾನು. ಆಮೇಲೆ ರೊಟ್ಟಿ ಮಾಡಂತಿ, ಮೊದಲು ಮನೆ ನೋಡಂತೀವ. ಇದು ನಿಮ್ಮ ಮಮ್ಮಿ ಪಾಪನ ಬೆಡ್ರೂಮ್ ಹೌದಿಲ್ಲ? ಹೌದು, ನಿಂಗೆ ಹೆಂಗೆ ಗೊತ್ತಾತು? ಅಲ್ಲಿ ನಿಮ್ಮ ಫ್ಯಾಮಿಲಿ ಫೋಟೋ ಐತಲ್ಲ, ಅದನ್ನ ನೋಡಿದೆ. ಹೋ ಹಂಗ. ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಅವರಲ್ಲ ಇಟ್ಕೊಳಕ್ ಸಾಧ್ಯ? ಏ ಹಂಗೆ ಮಾತಾಡ್ಬೇಡ್ರಿ ನೀನು. ಅವನ ರೂಮು ಮಸ್ತ್ ಕ್ಲೀನ್ ನೀಟ್ ಇಟ್ಕೊಂತಾನೆ. ಚಂದ ಐತೆ ನೋಡ ಬೆಡ್ರೂಮ್. ಬರೀ ನನ್ನ ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ ಈಗ. ಟೋಟಲ್ ಎಷ್ಟು ಬೆಡ್ರೂಮ್ ಅದಾವ ಈ ಮನೆ ಒಳಗೆ? ಟೋಟಲ್ ಒಂದು 5 ಆರು ಇರ್ಬೋದು. ಒಂದು ನಂದು ನನ್ನ ಪಪ್ಪ ಅಂದ್ರೆ ಇನ್ನು 3 ಹಂಗೆ ವೇಸ್ಟ್ ಅದಾವು. ಚಲೋ ಬಿಡಪ್ಪ ನಿಮ್ದು. ಬರ್ರಿ ನೆಕ್ಸ್ಟ್ ರೂಮ್ಗೆ ಹೋಗೋಣಂತ. ಸುಸ್ತಾಗ್ಬಿಡ್ತೇನ್ರಲ್ಲೇ ನಿಮಗೆ? ಮತ್ತೆ ಆಗ್ಲಿಂದ್ರೆ ಮನೆ ಸುತ್ತಾಡ್ಸಾತೀಪ, ನಾವೇ ನೋಡಿಲ್ಲ ಅನ್ನೋರ್ ಗತೆ. ಅಲ್ಲೇ ಅವ್ರ ಇಷ್ಟ ನೋಡಕ್ ಬೇಜಾರಾಗ್ತದೆ ಅಂತೇಳಿ ನಿಮಗೂ ಕರ್ಕೊಂಡು ಸುತ್ತಾಡ್ಸಾತೀನಿಪ್ಪ. ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊಂತೀರಿ? ಐ ಏನಿದೆ ಮಕ್ಕೊಂಡ್ಬಿಟ್ರಲ್ಲ ಬಂದೆ. ಏ ಸುತ್ತಾಡ್ ಸಾಕತ್ವಾ ನಮಗೆ. ಏನ್ ಗುಡ್ಡ ಕಿತ್ತಿ ಗುಡ್ಡ ಇಟ್ಟಾರ ಇವ್ರ, ಪಾಪ ಸಾಕಾಗಕ್ಕ. ರಾಮ್, ಇದು ನಿನ್ ರೂಮಾ? ಹೌದು. ಭಾಳ ಚಂದ ಇಟ್ಕೊಂಡಿ ನೋಡ್ ರೂಮ್ನ. ಹೆಂಡತಿ ಬರೋ ಮಟ ಅಷ್ಟೇ. ಹೆಂಡತಿ ಬಂದ್ಮೇಲೆ ಮತ್ತೆಲ್ಲ ಮೇಕಪ್ ಐಟಮ್ಸ್ ಅಕ್ಕಿನೂ ಅಕ್ಕಿಗಟ್ಲೆ ಅರ್ಬಿ ಅವ ತುಂಬುತ್ತಾವ ನೋಡಿ. ಮತ್ತೆ ಇಲ್ಲಪ್ಪ, ನನಗಾಗೋ ಹೆಂಡತಿ ಅಷ್ಟು ಮೇಕಪ್ ಮಾಡ್ಕೊಳಂಗಿಲ್ಲ. ಯಾಕಲೆ ಅಷ್ಟು ಕಾನ್ಫಿಡೆನ್ಸ್ ಐತೇನೆ? ಹೌದು, ಅಷ್ಟು ನಂಬಿಕೆ ಐತೆ ನನಗೆ. ಯಾರ್ದೋ ಒಬ್ಬರದ ಮಗಳು ನಗೆ ಬಂತಪ್ಪ. ನಾ ಎಂತಕ್ಕೆ ಯಾರದು? ಕುಂಬಳಕಾಯಿ ಕಳ್ಳ ಯಾರಂದ್ರೆ ನೀ ಯಾಕೆ ಹೆಗಲ ಮುಟ್ಟು ನೋಡ್ಕೊಳತ್ತಿ? ನಿನಗಂದೆ ನಾನು ಯಾವ ತಾಯಿ? ನನ್ನ ತಪ್ಪೈತಿ, ನಾನು ಹೋಗಿ ನಿನಗೆ ಕೇಳಿದ್ನಲ್ಲ, ತಪ್ಪತ್ತವ. ಓಕೆ, ಕುಂದ್ರ ತ್ರಿವೇಣಿ ನಿಂತ್ಕೊಂಡಿಯಲ್ಲ. ಇರ್ಲಿ ಬಿಡ, ಅವ್ರು ಮಕ್ಕೊಂಡಾರಲ್ಲ, ಪಾಪ ಸುಸ್ತಾಗ್ಯಾರಂತೆ, ಮಕ್ಕಳು ಬಿಡವ್ರು. ಏ ಇರ್ಲಿ ಕುಂದ್ರ ಬರ್ರಿ, ನಾವೇನ ಹಂಗ ಮಕ್ಕೊಂಡಿದ್ವಿ. ಬರ್ರಿ ಕುಂದ್ರ ಬರ್ರಿ. ಸರಿ ಕಡೆ ತ್ರಿವೇಣಿ ಸ್ವಲ್ಪ. ರಾಮ್, ನಿಮ್ಮ ಮನೆ ಭಾಳ ಇಷ್ಟ ಆತ್ ನನಗೆ. ಓ ಹೌದಾ, ಥ್ಯಾಂಕ್ ಯು ಸೊ ಮಚ್. ಅದಕ್ಕೆ ಯಾಕೆ ಅಷ್ಟು ದೂರ ಹೊಂಟಿ ತಗೋ? ಹಂಗೇನಿಲ್ಲ, ಬಾ ತ್ರಿವೇಣಿ ಕುಂದ್ರ ಬಾ. ಏ ಇಲ್ಲ ಕುಂದ್ರೋದೆಲ್ಲ ಬೇಡ, ಮತ್ತೆ ನಮ್ಮ ಊರಿಗೆ ಹೋಗಿ ಲೇಟ್ ಆಗ್ತೈತಿ. ಅಂಟಿಗೆ ರೊಟ್ಟಿ ಬೇಕಂದ್ರಲ್ಲ, ಸ್ವಲ್ಪ ರೊಟ್ಟಿ ಮಾಡ್ಕೊಟ್ಟು ಹೋಗ್ತೀನಿ ಅಂತ ನಾನು. ಇನ್ನೊಂದು ಸ್ವಲ್ಪ ಕುಂದ್ರಬೋದಾಗಿತ್ತಲ್ಲ. ಇಲ್ಲ, ಮತ್ತೆ ಬಸ್ ಮಿಸ್ ಆಗ್ತದ್ರೆ ಮತ್ತೆ ಒಮ್ಮೆ ಬಸ್ತಿಗೆ ಹೋಗ್ಬೇಕು ನಾವು. ರಾತ್ರಿ ಲೇಟ್ ಹಂಗೈತದೆ. ಇರ್ಲಿ ತಗೋ, ಇಲ್ಲಾದ್ರೆ ನಾ ಬಿಟ್ಟು ಬರ್ತೀನಿ ಅಂತ ಕಾರ್ ಒಳಗೆ. ಐ ಕಾರ್ ಒಳಗ? ಹ್ಞೂ ಸರಿ.
ಇಲ್ಲ ಬೇಡ ಬೇಡ ಮತ್ತೆ ಯಾಕೆ ನೀ ಅಲ್ಲಿ ಮಠ ಬರ್ತಿ ಊರ್ ಮಠ ಒಬ್ಬನೇ ಆಗ್ತಿ ಬೇಡ ನಾವು ಹೋಗ್ತೀವಂತೆ ಮತ್ತೆ ಯಾವಾಗ ಬರ್ತೀವಂತೆ ಇಲ್ಲಾಂದ್ರೆ ಬೇಡ ತಗೋ ನೀವ ಬರ್ತಿರಲ್ಲ ನಮ್ಮ ಮನೆಗೆ ಅವಾಗ ಹಂಗಂತಿ ಸರಿ ತಗೋ ಬಾ ನಂಗೆ ಆಂಟಿ ಕಡೆ ಕರ್ಕೊಂಡು ಹೋಗ್ಬಾ ನಾನು ಆಂಟಿಗೆ ರೊಟ್ಟಿ ಮಾಡ್ಕೊಡ್ತೀನಿ ಸರಿ ತಗೋ ನೀ ರೊಟ್ಟಿ ಮಾಡ್ಕೊಟ್ಟು ಬಾ ಆಂಟಿಗೆ ನಾವು ಅಲ್ಲಿ ಮಠ ಇಲ್ಲ ಕುಂದಿರ್ತೀವಂತೆ ದೀಪು ನಾವು ಗೇಮ್ ಮಾಡೋಣ ಬಾರ. ಪ್ರೀತಿ ನೀನು ಬಾ ಅವ್ರು ಬರೋ ಮಟ್ಟ ನಾವು ಗೇಮ್ ಮಾಡ್ಕೊಂಡು ಕುಂದ್ರೋಣಂತೆ. ಏ ಬೇಡ ತಗೋ ನಾ ಅವ್ರ ಜೊತೆ ಹೋಗ್ತೀನಂತೆ ನಂಗೆ ಗೊತ್ತಿತ್ತು ನೀ ಎದಕ್ಕೆ ಹೋಗ್ಬೇಕಂತ ಮಾಡಿ ಅಲ್ಲಿ ಅಂತೇಳಿ, ಬಟ್ ಬ್ಯಾಡ ಈಗ ಹೇಳೋದು. ಅಪ್ಪ ಅಪ್ಪ ಪ್ರೇಮ್ ನಿನಗೆ ಎಷ್ಟು ಇಷ್ಟಪಡ್ತಾನ ಅವ್ನು ಕಿರ ಮಾಡಂಗಿಲ್ಲ. ನೀ ಏನು ಮಾಡ್ತೀಯ ಅಲ್ಲಿ ಹೋಗಿ? ನೀ ಏನು ರೊಟ್ಟಿ ಮಾಡ್ತೀಯನ? ಬಾ ಇಲ್ಲೇ ಸುಮ್ಮನೆ ಕುಂದ್ರ ಬಾ. ಸೂರಜ್ ಹೇಳೋದು ಕರೆಕ್ಟ್ ಐತಿ. ಪ್ರೀತಿ ನೀ ಇಲ್ಲೇ ಕುಂದ್ರ ಬೇಡ ನೀ ಬರೋದು. ಸುಮ್ಮನೆ ಅವ್ರು ಕೆಲಸ ಮಾಡ್ಕೊಂತಿರ್ತಾರೆ, ನೀ ಯಾಕೆ ಬರ್ತಿ? ಸರಿ ತಗೋ ಮತ್ತೆ ಬರೋಣ ಏನ್ರಿ ನಾವಿನ್ನ. ಅಲ್ಲಿವರೆಗೂ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ವಿಡಿಯೋ ಹೇಗೆ ಅನಿಸ್ತಂತೇಳಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.